ರೆಡ್ ಕ್ಯಾಬೇಜ್ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ರೆಸಿಪಿ ಮಾಡೋಣ ಬನ್ನಿ. ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ತೂಕ ಇಳಿಸಿಕೊಳ್ಳಲು ಮತ್ತು ಜೀರ್ಣಕ್ರಿಯೆಗೆ ತುಂಬ ಉಪಯುಕ್ತ ಈ ರೆಡ್ ಕ್ಯಾಬೇಜ್. ಇಲ್ಲಿ ನಾನು ಒಂದು ಅರ್ಧ kg ರೆಡ್ ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡ್ಕೊಂಡು ತೊಗೋಬೇಕು. ಚಾಪರ್ ಇದ್ದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ತೊಗೋಬೋದು ಅದರಲ್ಲಿ. ಬಟ್ ಈ ರೀತಿ ಕಟ್ ಮಾಡ್ಕೋದ್ರಿಂದ ತುಂಬಾ ಸರಿಯಾಗಿ ಅನಿಸುತ್ತೆ ನೋಡೋದಕ್ಕೆ. ಹೀಗಾಗಿ ನಾನಿಲ್ಲಿ ಚಾಕು ತೊಗೊಂಡು ಈ ರೀತಿ ತೆಳ್ಳಗೆ ಉದ್ದುದ್ದ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಇಲ್ಲಿ ಕಟ್ ಮಾಡ್ಕೊಂಡು ತೊಗೋಬೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಹೊಂದಿರುವಂತಹ ಕ್ಯಾಬೇಜ್ ರೆಸಿಪಿ ಇದು. ಮಿಸ್ ಮಾಡ್ತೀವಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಜೀರ್ಣಕ್ರಿಯೆಗೆ ತುಂಬ ಉಪಯುಕ್ತ ಈ ರೆಡ್ ಕ್ಯಾಬೇಜ್. ಇವಾಗ ನೋಡಿ ಎಲ್ಲನೂ ಸೇರಿಸಿ ನಾನು ಈ ರೀತಿ ತೆಳ್ಳಗ ಉದ್ದುದ್ದ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ನಾನು ಟೋಟಲ್ ಆಗಿ ಒಂದು ಅರ್ಧ kg ತೊಗೊಂಡಿದ್ದೀನಿ. ನಾನಂತೂ ಒಂದು ವಾರದಲ್ಲಿ ಒಂದ್ಸಲ ಮಾಡ್ತೀನಿ ಈ ರೆಸಿಪಿ. ವಾವ್ ನೋಡಿ ಸೂಪರಾಗಿ ಉದ್ದುದ್ದಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ನೀರಿನಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಒಂದ್ಸಲ ತೊಳ್ಕೊಂಡು ತೊಗೋಬೇಕು. ನಾರ್ಮಲ್ ಕ್ಯಾಬೇಜ್ಗಿಂತ ಈ ಕ್ಯಾಬೇಜ್ನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಹೊಂದಿದೆ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಎಲ್ಲನೂ ಸೇರಿಸಿ ಕ್ಲೀನಾಗಿ ಒಂದ್ಸಲ ತೊಳ್ಕೊಂಡು ಈ ಪ್ಲೇಟ್ನಲ್ಲಿ ಸೇರಿಸಿ ಇಡ್ತಿದ್ದೀನಿ. ಮತ್ತು ಈ ರೀತಿ ಮಾಡಿದರೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಓಕೆ, ಕ್ಲೀನಾಗಿ ತೊಳ್ಕೊಂಡು ಪ್ಲೇಟ್ನಲ್ಲಿ ಹಾಕಿಟ್ಕೊಂಡಿನಿ. ಇಲ್ಲಿ ಕಡೆಯಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಹಿಂಗೆ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪನೇ ಕರಿಬೇವು ಸೊಪ್ಪು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಓಕೆ, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಇಂಗು, ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಇವಾಗ ಕರಿಬೇವು ಸೊಪ್ಪು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇವಾಗ ಕಟ್ ಮಾಡಿದಂತಹ ಈ ರೆಡ್ ಕ್ಯಾಬೇಜ್ ಸೇರಿಸ್ತಿದ್ದೀನಿ. ಓಕೆ, ಇವಾಗ ಎಲ್ಲ ಸೇರಿಸಿ ಹಾಕೊಂಡಾಗಿದೆ. ಇವಾಗ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕೋಬೋದು, ಕರಗುತ್ತೆ. ಇದು ಕರಗಿದ ಮೇಲೆ ಕಮ್ಮಿ ಆಗುತ್ತೆ. ಇವಾಗ ಏನಿಲ್ಲ, ಮೀಡಿಯಮ್ ಗ್ಯಾಸ್ ಇಟ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು. ಟೋಟಲಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಸರಿಯಾಗಿ ಹುರ್ಕೊಂಡು ತೊಗೋಬೇಕು. ಪೂರ್ತಿ ಹಸಿ ವಾಸನೆ ಹೋಗಬೇಕು. ಇಲ್ಲಿ ನಾನು ಇವಾಗ ಗ್ಯಾಸ ಮೀಡಿಯಮ್ ಆಗಿ ಇಟ್ಕೊಂಡಿನಿ. ಮೀಡಿಯಮ್ ಗ್ಯಾಸ್ನಲ್ಲಿ ಸರಿಸುಮಾರು ನಾನು 6ರಿಂದ 7 ನಿಮಿಷ ಹುರ್ಕೊಂಡಿನಿ. ಹುರ್ಕೊಂಡಾದ್ಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ, ಅಂದರೆ ಕಾಳು ಮೆಣಸಿನ ಪೌಡರ್ ಹಾಕ್ಕೊತಿದ್ದೀನಿ. ಇದು ಕೂಡ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಪೆಪ್ಪರ್ ಪೌಡರ. ಬೇಕಿದ್ರೆ ನೀವಿಲ್ಲಿ ಗರಂ ಮಸಾಲ, ರೆಡ್ ಖಾರದ ಪುಡಿ ಕೂಡ ಹಾಕೋಬೋದು. ಪ್ರಾಪರಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ನೀವು ಮಾಡ್ಕೊತೀನಿ ಅನ್ನೋದಾದರೆ ಪೆಪ್ಪರ್ ಪೌಡರೇ ಹಾಕ್ಕೊಂಡೇ ಮಾಡ್ಕೊಳ್ಳಿ. ಇಲ್ಲಿ ನಾನು ಕೊನೆಗೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ತಿದ್ದೀನಿ. ಓಕೆ, ನಿಂಬೆಹಣ್ಣಿನ ರಸ ಮತ್ತು ಹುರಿದು ಪುಡಿ ಮಾಡಿದಂತಹ ಶೇಂಗಾ ಪೌಡರ್ ಹಾಕ್ಕೊತಿದ್ದೀನಿ. ಇವಾಗ ಗ್ಯಾಸ ಸ್ಲೋ ಇದೆ. ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು. ಇದನ್ನು ನೀವು ಸಲಾಡ್ ರೂಪದಲ್ಲಿ ಹಾಗೆ ಕೂಡ ತಿನ್ಬೋದು. ಹಾಗೆ ತಿನ್ನೋಕೆ ಆಗೋಲ್ಲ ಅಂದರೆ ರೊಟ್ಟಿ, ಚಪಾತಿ ಅಥವಾ ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನಿದು ಆಲ್ಮೋಸ್ಟ್ ಚಪಾತಿ ಮತ್ತು ರೊಟ್ಟಿ ಜೊತೆಗೆ ಮಾಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಅಥವಾ ನೀವು ವೇಟ್ ಕಮ್ಮಿ ಮಾಡಬೇಕು ಅಂದ್ಕೊಂಡ್ರೆ ಇದನ್ನು ಸಲಾಡ್ ರೂಪದಲ್ಲಿ ಹಾಗೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ತಿನ್ನೋದಕ್ಕೆ ಆಗೋಲ್ಲ ಅಂದರೆ ಚಪಾತಿ, ರೊಟ್ಟಿ ಕೂಡ ಅಥವಾ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು. ಓಕೆ, ಈ ಹೆಲ್ದಿ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.